ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಹಿಂದಿನ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಪ್ಲೇಲಿಸ್ಟ್ ಲಿಂಕಲ್ಲಿ ಒಂದು 8ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಿಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಅವಶ್ಯವಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ ಇತ್ತು, ಜೈನರ ಮೊದಲ ತೀರ್ಥಂಕರನು? ಉತ್ತರ ಋಷಭ. ಪ್ರಶ್ನೆ 2, ವರ್ಧಮಾನನು ಜನಿಸಿದ ಸ್ಥಳ? ವೈಶಾಲಿಯ ಕುಂಡಲ ಗ್ರಾಮ. ಪ್ರಶ್ನೆ 3, ಮಹಾವೀರನು ತನ್ನ 42ನೆಯ ವಯಸ್ಸಿನಲ್ಲಿ ಡ್ಯಾಶ್ ಪಡೆದನು? ಉತ್ತರ ಇತ್ತು ಕೈವಲ್ಯ ಜ್ಞಾನ. ಪ್ರಶ್ನೆ 4, ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಡ್ಯಾಶ್ ಎಂಬಲ್ಲಿ ನಿರ್ವಾಣವನ್ನು ಹೊಂದಿದನು? ಸರಿಯಾದ ಉತ್ತರ ಇತ್ತು ಬಿಹಾರದ ಪಾವಾಪುರಿ ಅಂತಕ್ಕಂಥದ್ದು. ಪ್ರಶ್ನೆ 5, ಗೌತಮ ಬುದ್ಧನ ಮೊದಲ ಹೆಸರು ಡ್ಯಾಶ್? ಸರಿಯಾದ ಉತ್ತರ ಸಿದ್ಧಾರ್ಥ. ಪ್ರಶ್ನೆ 6, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಡ್ಯಾಶ್ದಲ್ಲಿ ಮಾಡಿದನು? ಉತ್ತರ ಇತ್ತು ಸಾರಾನಾಥದ ಜಿಂಕೆವನದಲ್ಲಿ ಬುದ್ಧ ತನ್ನ ಮೊದಲ ಬೋಧನೆಯನ್ನು ಮಾಡಿರ್ತಾನೆ. ಮುಂದಿನ ಪ್ರಶ್ನೆ 7, ಬುದ್ಧನ ಮೊದಲ ಬೋಧನೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ? ಸೊ ಬುದ್ಧ ಮಾಡಿರ್ತಕ್ಕಂಥ ಮೊದಲ ಬೋಧನೆಗಿರ್ತಕ್ಕಂಥ ಹೆಸರು ಧರ್ಮಚಕ್ರ ಪ್ರವರ್ತನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಹೋಗೋಣ. ಈ ಪ್ರಶ್ನೆಗಳನ್ನು ತಾವುಗಳು ಏನು ಮಾಡಬೇಕಪ್ಪ ಅಂದರೆ ಬಹಳಷ್ಟು ಸಂಕ್ಷಿಪ್ತವಾಗಿ ಮತ್ತು ಪ್ರಶ್ನಾನುಸಾರವಾಗಿ ತಾವು ಉತ್ತರಗಳನ್ನು ಕೊಡಬೇಕು. ಸೊ ಮೊದಲ ಪ್ರಶ್ನೆ ಇತ್ತು, ಹೊಸ ಧರ್ಮಗಳ ಉದಯದ ಪೂರ್ವದಲ್ಲಿದ್ದ ಹಿನ್ನೆಲೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಹೊಸ ಧರ್ಮಗಳ ಉದಯ ಆಗೋಕ್ಕಿಂತ ಮುಂಚೆ ಯಾವ ತನ್ನಾಗಿರ್ತಕ್ಕಂಥ ಅದರ ಹಿನ್ನೆಲೆ ಇತ್ತು? ಸೊ ಹೇಳ್ಬಹುದಂತಂದರೆ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದ ಸಮಯದಲ್ಲಿ ಭಾರತೀಯ ಸಮಾಜದಲ್ಲಿ ವರ್ಣಾಧಾರಿತ ವಿಭಜನೆ ವ್ಯವಸ್ಥೆ ಇತ್ತು. ಸಮಾಜದಲ್ಲಿ 4 ವರ್ಣ ವ್ಯವಸ್ಥೆ ಇತ್ತು. ಮೇಲ್ವರ್ಗದಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರಿದ್ರೆ, ಕೆಳವರ್ಣದಲ್ಲಿ ವೇಶ್ಯರಿರ್ತಾರೆ, ಕೊನೆಯ ಹಂತದಲ್ಲಿ ಶೂದ್ರರು ಕೂಡ ಇದ್ರು. ಮುಖ್ಯವಾಗಿ ಯಜ್ಞ ಯಾಗಾದಿಗಳ ಧಾರ್ಮಿಕ ಆಚರಣೆ ಹೊಸ ಧರ್ಮಗಳ ಉದಯದ ಮುಂಚೆ ಕಂಡುಬಂದಿತ್ತು. ಕ್ಷತ್ರಿಯರು ಕಂದಾಯದ ಮೇಲೆ ಬದುಕನ್ನು ಸಾಗಿಸುತ್ತಿದ್ದರು. ಸಮಾಜದ ಎಲ್ಲ ಸವಲತ್ತುಗಳು ಕೇವಲ ಉಚ್ಚ ವರ್ಗಕ್ಕೆ ಮಾತ್ರ ಸೀಮಿತಗೊಂಡಿದ್ದವು. ವರ್ಣಾಧಾರಿತ ತಾರತಮ್ಯದಿಂದ ಸಮಾಜದಲ್ಲಿ ವಿರಸ ತುಮೂಲಗಳು ಏನಾಗ್ತದಪ್ಪ ಅಂದರೆ ಉಂಟಾಗಿರ್ತಕ್ಕಂಥದ್ದು ಹೊಸ ಧರ್ಮಗಳ ಉದಯದ ಮುಂಚೆ ಇರ್ತಕ್ಕಂಥ ಸ್ಥಿತಿ ಇತ್ತು. ಮುಂದಿನ ಪ್ರಶ್ನೆ ಸಂಖ್ಯೆ 2, ಮಹಾವೀರನ ಜೀವನ ಕುರಿತು ಬರೆಯಿರಿ. ಸೊ ಮುಖ್ಯವಾಗಿ ಮಹಾವೀರ ಜನಿಸಿರ್ತಕ್ಕಂಥದ್ದು ವೈಶಾಲಿಯ ಕುಂಡಲ ಗ್ರಾಮದಲ್ಲಿ. ಈತನ ತಂದೆ ಹೆಸರು ಬಂದ್ಬಿಟ್ಟು ಸಿದ್ಧಾರ್ಥ ಮತ್ತು ತಾಯಿಯ ಹೆಸರು ಬಂದ್ಬಿಟ್ಟು ತ್ರಿಶಲಾದೇವಿ. 30ನೇ ವಯಸ್ಸಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ಈತ ಮನೆಯನ್ನು ತ್ಯಜಿಸ್ತಾನೆ. 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಹೊಂದುತ್ತಾನೆ. ತನ್ನ ಸಾಧನೆಗಾಗಿ ಈತ ಏನಾಗ್ತಾನಪ್ಪ ಅಂತಂದ್ರೆ ಮಹಾವೀರ ಅಂತಕ್ಕಂಥ ಪ್ರಸಿದ್ಧಿ ಪ್ರಖ್ಯಾತವನ್ನು ಹೊಂದುತ್ತಾನೆ. 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ಮಹಾವೀರ ನಿರ್ವಾಣವನ್ನು ಹೊಂದುತ್ತಾರೆ. ಇದು ಮಹಾವೀರರ ಕುರಿತಾಗಿರ್ತಕ್ಕಂಥ ಸಂಕ್ಷಿಪ್ತವಾದ ಜೀವನ ಇತ್ತು. ಮುಂದಿನ ಪ್ರಶ್ನೆ 3, ತ್ರಿರತ್ನಗಳು ಎಂದರೆ ಏನು? ಯಾವುದಕ್ಕೆ ತ್ರಿರತ್ನಗಳು ಅಂತ ಕರೀತಾರೆ ಅಂತ ಪ್ರಶ್ನೆ ಇತ್ತು. ಉತ್ತರ ನೋಡಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ. ಈ ಮೂರನ್ನು ಕೂಡ ಏನಂತ ಕರೀತಾರೆ ಅಂತಂದ್ರೆ ತ್ರಿರತ್ನಗಳು ಅಂತ ಕರೀತಾರೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಚಾರಿತ್ರ್ಯ. ಮುಂದಿನ ಪ್ರಶ್ನೆ, ಜೈನರ ಪಂಗಡಗಳನ್ನು ಹೆಸರಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಮುಖ್ಯವಾಗಿ ಜೈನ ಧರ್ಮದಲ್ಲಿ 2 ಪಂಗಡಗಳಿದ್ದವು. ಮೊದಲನೇದು ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಶ್ವೇತಾಂಬರರು, 2ನೇದು ಬಂದ್ಬಿಟ್ಟು ದಿಗಂಬರರು ಅಂತಕ್ಕಂಥದ್ದು. ಈ 2 ಪಂಗಡಗಳು ಜೈನರ ಧರ್ಮದಲ್ಲಿ ಕಂಡುಬರ್ತವೆ. ಪ್ರಶ್ನೆ 5, ಮಧ್ಯಮ ಪಂಥ ಎಂದರೆ ಏನು? ಸೊ ಯಾವುದಕ್ಕೆ ಮಧ್ಯಮ ಪಂಥ ಅಂತ ಕರೀತಾರೆ ಅಂತ ಪ್ರಶ್ನೆ ಇತ್ತು. ನೋಡಿ ಉತ್ತರ ಬಂದ್ಬಿಟ್ಟು ಬುದ್ಧ ತನ್ನ ಆಸೆಯ ವಿಮುಕ್ತಿಗಾಗಿ ಅಷ್ಟಾಂಗ ಮಾರ್ಗವನ್ನು ಬೋಧನೆಯನ್ನು ಮಾಡ್ತಾನೆ. ಈ ಅಷ್ಟಾಂಗ ಮಾರ್ಗಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಮಧ್ಯಮ ಪಂಥ ಅಂತ ಕರೀತಾರೆ. ಇದು ಮುಖ್ಯವಾಗಿರ್ತಕ್ಕಂಥ ಉತ್ತರ ಇತ್ತು. ಹಾಗಾದ್ರೆ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ, ಚಿಂತನೆ, ಇವು 8 ಏನಪ್ಪ ಅಂತಂದರೆ ಅಷ್ಟಾಂಗ ಮಾರ್ಗಗಳು. ಸೊ ಆಸೆಯ ವಿಮುಕ್ತಿಗಾಗಿ ಅಂದರೆ ಆಶಯ ನಾಶಕ್ಕಾಗಿ, ಆಶಯ ಕೊನೆಗಾಗಿ ಈತ ಏನು ಮಾಡ್ತಾನೆ, ಬುದ್ಧ ಈ 8 ಮಾರ್ಗಗಳನ್ನು ಬೋಧಿಸ್ತಾನೆ. ಇದನ್ನೇ ಮಧ್ಯಮ ಪಂಥ ಅಂತ ಕರೆದ್ರು.
ಮುಂದಿನ ಪ್ರಶ್ನೆ, ಹೊಸ ಧರ್ಮದಿಂದ ಪ್ರೇರಿತರಾದವರು ಯಾರು? ಹಾಗಾದ್ರೆ ಸಮಾಜದಲ್ಲಿ ಹೊಸ ಧರ್ಮಗಳು ಕಂಡು ಬಂದವು. ಹಾಗಾದ್ರೆ ಈ ಹೊಸ ಧರ್ಮಗಳಿಂದ ಯಾರೆಲ್ಲ ಪ್ರೇರಣೆಯನ್ನು ಹೊಂದಿದ್ರು ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಮೊದಲನೇದಾಗಿ ಹೇಳ್ಬೋದಂದ್ರೆ ಶ್ರೀಮಂತ ವರ್ತಕರು, ಏನು ಸಮಾಜದಲ್ಲಿ ಕಂಡು ಬಂದಿರತಕ್ಕಂಥ ವ್ಯಾಪಾರಸ್ಥ ವರ್ಗ ಇದಲ್ಲ, ಅವರೆಲ್ಲರೂ ಕೂಡ ಹೊಸ ಧರ್ಮದಿಂದ ಪ್ರೇರೇಪಣೆಯನ್ನು ಹೊಂದುತ್ತಾರೆ. ಎರಡನೇದು ಕುಶಲಕರ್ಮಿಗಳು, ತಮ್ಮ ಒಂದು ಕಲೆಗಳಿಂದ ಬದುಕ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳು ಕೂಡ ಏನಾಗ್ತಾರೆ, ಹೊಸ ಧರ್ಮದಿಂದ ಪ್ರೇರಿತರಾಗ್ತಾರೆ. ಕಡೆಗೆ ಬರ್ತಕ್ಕಂಥರು ಸಾಮಾನ್ಯ ಜನರು ಅಥವಾ ಜನಸಾಮಾನ್ಯರು ಅಂತ ಹೇಳ್ಬೋದು. ಸೊ ಈ ಮೂರು ವರ್ಗದವರು, ಶ್ರೀಮಂತ ವರ್ತಕರು, ಕುಶಲಕರ್ಮಿಗಳು, ಜನಸಾಮಾನ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಧರ್ಮಗಳಿಂದ ಪ್ರೇರಣೆಯನ್ನ ಹೊಂದುತ್ತಾರೆ, ತಮ್ಮ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಪಾಠದ ಕಡೆಯ ಪ್ರಶ್ನೆ ಇತ್ತು, ತ್ರಿಪೀಠಕಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಹಾಗಾದ್ರೆ ತ್ರಿಪೀಠಕಗಳು ಅಂದ್ರೆ ಏನು ಅಂತಕ್ಕಂಥದ್ದು, ಅಂದ್ರೆ 3. ಓಕೆ, ಸೊ ಪೀಠಕಗಳು, ಮುಖ್ಯವಾಗಿ ತ್ರಿಪೀಠಕಗಳು ಏನಪ್ಪಾ ಅಂತಂದ್ರೆ ಬುದ್ಧನ ಮರಣದ ನಂತರ, ಸೊ ಬುದ್ಧ ಮರಣದ ನಂತರ ಆತನ ಅನುಯಾಯಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಬುದ್ಧನ ಬೋಧನೆಗಳಾಗಿರಬಹುದು, ಆತನ ತತ್ವಗಳಾಗಿರಬಹುದು, ಆತನ ಚಿಂತನೆಗಳಾಗಿರಬಹುದು ಮತ್ತು ಆ ಒಂದು ಸಂಪ್ರದಾಯ ಧರ್ಮಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಇದನ್ನೇ ಏನಂತ ಕರೀತಾರೆಪ್ಪ ಅಂತಂದ್ರೆ ತ್ರಿಪೀಠಕಗಳು ಅಂತ ಕರೀತಾರೆ. ಬುದ್ಧನ ಮರಣದ ನಂತರ ಆತನ ಅನುಯಾಯಿಗಳು ಬುದ್ಧನ ಬೋಧನೆ ಮತ್ತು ಧರ್ಮವನ್ನ, ಸಂಪ್ರದಾಯವನ್ನ ಸೊ ಕೆಲವೊಂದಿಷ್ಟು ಕೃತಿಗಳಲ್ಲಿ ಸಂಗ್ರಹಿಸ್ತಾರೆ, ಅದನ್ನೇ ತ್ರಿಪೀಠಕಗಳು ಅಂತ ಕರಿತೀವಿ. ಹಾಗಾದ್ರೆ ತ್ರಿಪೀಠಕಗಳು 3 ಇದಾವ ಅಂತ ಹೇಳಿದ್ದೀವಿ. ಸೊ ಮೊದಲನೇದಾಗಿರ್ತಕ್ಕಂಥದ್ದು ವಿನಯ ಪಿಟಕ, ಎರಡನೇದು ಸುತ್ತ ಪಿಟಕ, ಮೂರನೇದು ಅಭಿಧಮ್ಯ ಪಿಟಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾದ್ರೆ ಮುಂದೆ ಇದು ಕೂಡ ಏನಾಗ್ತದಪ್ಪ ಅಂತಂದ್ರೆ ಈ ಧರ್ಮನು ಕೂಡ, ಯಾವುದು ಬೌದ್ಧ ಧರ್ಮನು ಕೂಡ ಏನಾಗ್ತದಪ್ಪ ಅಂದ್ರೆ ಹೀನಯಾನ, ಮಹಾಯಾನ, ವಜ್ರಯಾನ ಅಂತಕ್ಕಂಥ ಒಂದು ಸೂತ್ರಗಳಲ್ಲಿ ಹುಟ್ಕೊಳ್ತದ. ಬುದ್ಧ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹಾಕಿರ್ತಕ್ಕಂಥ ಹಾದಿಯನ್ನ ಸೊ ಬಹಳಷ್ಟು ಸಂಘಟನೆಗಳು ಏನ್ ಮಾಡ್ತವೆ, ಜಗತ್ತಿನಾದ್ಯಂತ ಪ್ರಸಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ಇತ್ತು. ಸೊ ವಿದ್ಯಾರ್ಥಿಗಳೇ, ಸೊ ಇಲ್ಲಿಯವರೆಗೆ ನಾವೆಲ್ಲ ಏನ್ ಮಾಡಿದ್ದೀವಿ ಅಂತಂದ್ರೆ 6ನೆಯ ಪಾಠ ಜೈನ ಮತ್ತು ಬೌದ್ಧ ಧರ್ಮಗಳ ಉದಯ ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಬಿಟ್ಟ ಸ್ಥಳ ಮಾದರಿ ಆಗಿರ್ಬೋದು, ಅಭ್ಯಾಸದ ಪ್ರಶ್ನೆಗಳ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ದೇವೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಅವಶ್ಯವಾಗಿ ತಾವುಗಳು ಲೈಕನ್ನು ಮಾಡ್ತೀರಿ, ಹಾಗೂ ನಿಮ್ಮ ಗೆಳೆಯರಿಗೆ ನಿಮ್ಮ ಶಾಲೆಗಳ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು ಅವ್ರಿಗೂ ಕೂಡ ತಾವುಗಳು ಶೇರನ್ನು ಮಾಡ್ತೀರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಂತರ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಪಾಠದಲ್ಲಿ. ಥ್ಯಾಂಕ್ ಯು.